ಇಡೀ ತಾಮ್ರ ಬಣ್ಣ ತಾಮ್ರ ಹ್ಯಾಂಗ್ ಶೈನಿಂಗ್ ಬರುತ್ತಲ್ಲ ಆ ಥರ ಮಚ್ಚೆಗಳು ಒಂದು ಮಚ್ಚೆಗಳ ಮೇಲೆ ಈ ಏರ್ಸ್ ಇರೋಲ್ಲ, ಕೂದಲುಗಳು ಇರೋಲ್ಲ. ಏನು ಮಚ್ಚೆ ಆಗಿರ್ತಲ್ಲ ಆ ಮಚ್ಚೆ ಮೇಲೆ ಏರ್ಸ್ ಇರೋಲ್ಲ, ಅಂದ್ರೆ ಈ ಕೂದಲುಗಳು ಇರೋಲ್ಲ. ಆಮೇಲೆ ಇನ್ನೊಂದು ಸ್ಪರ್ಶ ಜ್ಞಾನ ಇರೋಲ್ಲ. ಈ ನಾವು ಈ ಪೆನ್ನಿಂದ ನಾವು ಮನೆಗೆ ಬಂದಾಗ ನಾವು ಟೆಸ್ಟ್ ಮಾಡ್ತೀವಿ. ಈಗ ಒಂದು ಪ್ಯಾಚ್ ಇರ್ತದೆ, ಪ್ಯಾಚ್ ಮೇಲೆ ನೀವು ಟೆಸ್ಟ್ ಮಾಡಿದ್ರೆ ಇನ್ನೂ ಫೀಲಿಂಗ್ ಇಲ್ಲ, ಅದು ಮುಟ್ಟ ಫೀಲಿಂಗ್ ಇಲ್ಲ, ಅದು ರೋಗ ಲಕ್ಷಣಗಳು. ಆಮೇಲೆ ಸ್ಪರ್ಶ ಜ್ಞಾನ ಇರಲ್ಲ, ಆಮೇಲೆ ಅದು ಆಚಾರ ಹೊಂದಿರ್ತದೆ, ಅಂದ್ರೆ ಮುಟ್ಟಿದ್ರು ಗೊತ್ತಾಗಲ್ಲ. ಆಮೇಲೆ ದಪ್ಪವಾದ ಹೊಳೆಯುವ ಎಣ್ಣೆಯುಕ್ತ ಚರ್ಮ, ಒಂಥರ ಮುಖ ಹೇಗಿರ್ತದೆ ಒಂಥರ ಎಣ್ಣೆ ಹಚ್ಚಬೇಕು ಮುಖ ಶೈನಿಂಗ್ ಬರ್ತಲ್ಲ ಅಂತ ಮುಖ ಇರ್ತದೆ. ಆಮೇಲೆ ಕಣ್ಣಿನ ರೆಪ್ಪೆಗಳು ಮುಚ್ಚಲು ಅಸಮರ್ಥತೆ, ಕಣ್ಣಿನ ರೆಪ್ಪೆಗಳು ಮುಚ್ಚಲು ಬರಲ್ಲ ಒಬ್ಬರಿಗೆ. ಇನ್ನೊಂದು ಒಬ್ಬರು ಇರ್ತಾರೆ ಮನ್ಕೊಂಡಿರ್ತಾರೆ, ಅವರು ಕಣ್ಣಿನ ರೆಪ್ಪೆ ಓಪನ್ ಇರ್ತಾವೆ. ಯಾಕೆ ಓಪನ್ ಇರ್ತಾವೆ ಅಂತಂದ್ರೆ ಇವೇನಾದ್ರೂ ನಾವು ಡೆಪ್ರೆಷನ್ ಕಣ್ಣಿನ ರೆಪ್ಪೆಗಳು ಓಪನ್ ಇರ್ತವೆ. ಆಮೇಲೆ ಕೈ ಅಥವಾ ಕಾಲುಗಳಲ್ಲಿ ವಾಸಿಯಾಗದ ಹುಣ್ಣು, ಕೈ ಅಥವಾ ಕಾಲುಗಳಲ್ಲಿ ಏನಾದರೂ ಹುಣ್ಣು ಆಯ್ತಂದ್ರೆ ಅದು ಇಮಿಡಿಯೇಟ್ ಆಗಿ ಹೀಲ್ಸ್ ಆಗಲ್ಲ, ಅಂದ್ರೆ ಕಡಿಮೆ ಆಗಲ್ಲ ಅಂತವು. ಆಮೇಲೆ ಒಬ್ಬರಿಗೆ ಚಪ್ಪಲ್ ಹಾಕೊಳ್ಳೋಕ್ಕಲ್ಲ, ಚಪ್ಪಲ್ ಹಾಕೊಳ್ಳೋಕ್ಕಲ್ಲ, ಹಾಕೊಂಡ್ರೂ ಚಪ್ಪಲ್ ಹಾಕೊಂಡು ನಡೆಯುವ ಮುಂದೆ ಚಪ್ಪಲ್ ಉಚ್ಕೊಳ್ತವೆ. ಅಂಥ ಕೇಸ್ಗಳಿಗೂ ನಾವು ಚೆಕ್ ಮಾಡ್ತೀವಿ. ಆಮೇಲೆ ಇನ್ನೊಂದೇನು, ನಾವು ಈ ಶರ್ಟ್ ಬಟನ್ಸ್ ಇರ್ತಾವಲ್ಲ, ಬಟನ್ಸ್ಗಳು ಹಾಕೋಕೆ ಬರಲ್ಲ ಅವರಿಗೆ. ಇವೆಲ್ಲ ಡೆಪ್ರೆಷನ್ ಸಿಂಟಮ್ಸ್ ಅದಾವೆ ಅವರಿಗೆ, ಇವು ಬಟನ್ಸ್ಗಳು ಹಾಕೋಕೆ ಬರಲ್ಲ. ಆಮೇಲೆ ಅಂಗೈ ಮತ್ತು ಶೀತ ಸಮಯದಲ್ಲಿ ಇವೇನಾದರೂ ಇದು ಅಂದ್ರೆ ನೀವು ಬಿಸಿ ಮತ್ತು ತಣ್ಣಗೆ ಏನೋ ಅವ್ರಿಗೆ ಫೀಲಿಂಗ್ ಆಗಲ್ಲ ಅಂತಾರಲ್ಲ. ಆಮೇಲೆ ಕೈಗಳೆಲ್ಲ ವಸ್ತುಗಳು